ತುಂಬಾ ಆಸಕ್ತಿಯಿಂದ ನಾವು ಸರ್, ಈ ಬಾರಿ ಡಿ.ಕೆ. ಸುರೇಶ್ ಅವರಿಗೆ ಏತಕ್ಕೋಸ್ಕರ ಮತ ನೀಡಬೇಕು ಸರ್? ಇವತ್ತು ಏನ್ ಕ್ಯಾನ್ವಾಸ್ ಮಾಡ್ಕೊಂಡ್ ಬಂದಿದ್ದಾರೆ ಡಿ.ಕೆ. ಸುರೇಶ್ ಅವರು, ಇದು 4ನೇ ಬಾರಿ. ಅವ್ರು 4ನೇ ಬಾರಿನೂ ಏನ್ ಇವತ್ತು ಕ್ಯಾನ್ವಾಸ್ ಮಾಡ್ತಾ ಇದಾರೆ, ಪ್ರತಿಯೊಂದು ಹಳ್ಳಿಗೂ ಹೋಗ್ತಾರೆ, ಜೊತೆಗೆ ಪಂಚಾಯತಿ ಮೆಂಬರ್ ಆಗಿ ಕೂಡ ಕೆಲಸ ಮಾಡ್ತಾರೆ. ಇವತ್ತು ಸಂಸದನಾಗಿ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಏನು ಸಂಸದನಾಗಿ ಕೆಲಸ ಮಾಡ್ತಾರೆ ಅಂತಂದ್ರೆ ಪ್ರತಿಯೊಂದು ನೀರಿನ ವ್ಯವಸ್ಥೆ ಆಗ್ಬೋದು, ಕರೆಂಟ್ ದೀಪದ ವ್ಯವಸ್ಥೆ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಒಂದು ಮನೆ ಇಲ್ದಿರೋ ನಿವೇಶನ ಇಲ್ದಿರೋ ಜಾಗ ಇರ್ಬೋದು, ಅಂತ ಜಾಗದಲ್ಲೆಲ್ಲ ಇವಾಗ ಕೆಲವೆಲ್ಲ ಗ್ರಾಂಟ್ಗಳು ಕೊಡಿಸೋ ವಿಚಾರವಾಗಿ ಆಗ್ಬೋದು. ಒಂದು ಕಷ್ಟ ಅಂತ ಅಂದ್ರೆ ಇವತ್ತು ನಮ್ಗೆ ಕೈಗೆ ಸಿಗೋರು ಅಂತ ಅಂದ್ರೆ ಇವತ್ತು ಡಿ.ಕೆ. ಸುರೇಶ್ ಅವರು. ಇವತ್ತು ನಮ್ಗೆ ಅಂತಲ್ಲ, ಪ್ರತಿಯೊಬ್ಬ ಹೆಂಗಸು ಅಂದ್ರೆ ಒಂದು ಮಹಿಳೆಯರಿದ್ದಾರೆ, ಮಹಿಳೆಯರಿಗೂ ಕೂಡ ಇವತ್ತು ಹತ್ರ ಸಿಗೋರು ಅಂತಂದ್ರೆ ಡಿ.ಕೆ. ಸುರೇಶ್ ಅವರು. ಜೀವನ ಮಾಡ್ತಾರೆ. ಸಾಧ್ಯನಲ್ಲ, ಏನು ಮಾಡಕ್ಕಾಗಲ್ಲ. ಮೋದಿನೇ ನಮಗೆ ಕಾಂಗ್ರೆಸ್ ನಿಂತ್ಕೊಂಡು ಡಿ.ಕೆ. ಸುರೇಶ್ ಏನು ಮಾಡಕ್ಕಾಗಲ್ಲ ನೋಡಿ. ಇದೇ ಈ ಊರ ನಾನು ಹುಟ್ಟಿದ ಮೇಲೆ ಪೂರಾ ಕಲ್ಲಿ ಗಿಡ ಇತ್ತು. ಇವತ್ತು ಬೆಂಗಳೂರು ಸಿಟಿ ಮಾಡಿದ್ದಾರೆ. ಬಂದ್ಮೇಲೆ ಈ ತರ ಆಗಿರೋದು ಕಾಂಗ್ರೆಸ್ ಬಂದ್ಮೇಲೆ ಇಳಿದ್ಮೇಲೆ ಅಣ್ಣ ತಂದಿರು. ಇವತ್ತು ಬೆಂಗಳೂರು ಸಿಟಿ ಹೊಡೆದಾಗ್ತದೆ ನಮ್ಮೂರು. ನಾನೇ ನೆನ್ಕೊಳಕ್ಕಾಗಲ್ಲ ನಮ್ಮೂರ್ನ. ನಾನು ಅವಾಗ ನೋಡಿದಾಗ ನಮ್ಮ ಸರ್ ಇವತ್ತು ಪ್ರತಿಯೊಂದು ನಮ್ಮ ಮನೆ ಮಗನೇ ದುಡಿತಾ ಇದ್ದಾರೆ. ಸರ್ ನಾವಿಲ್ಲಿ ಹೆಚ್ಚು ಕಮ್ಮಿ 2 ಲಕ್ಷ ಲೀಡ್ ಕೊಡ್ತೀವಿ. 2 ಲಕ್ಷ ಲೀಡಲ್ ಕೊಡ್ತೀವಿ ಸರ್. ಎಚ್ ಕೆ ಶಾಂತ ಅಂತ. ಈ ಭಾಗದಲ್ಲಿ 5 ಗ್ಯಾರಂಟಿಗಳೆಲ್ಲ ತಲುಪ್ತಾ ಎಲ್ಲ ಸರ್ ಪ್ರತಿಯೊಂದು ಈ ಭಾಗದಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ನಮ್ಮ ಮೆಂಬರ್ಗಳು ಏನಿದ್ದಾರೆ, ಮುಖಂಡರುಗಳು ಏನಿದ್ದಾರೆ, ಪ್ರತಿಯೊಂದು ಮನೆಗೂ ಹೋಗಿ ಅವ್ರು ಪ್ರತಿಯೊಬ್ಬರಿಗೂ ಕೇಳಿ ನಿಮ್ಗೆ 5 ಏನು ಭಾಗ್ಯಗಳು ಕೊಟ್ಟಿದ್ದಾರೆ ಎಲ್ಲ ಭಾಗ್ಯಗಳು ತಲುಪ್ತಾ ಇದೆಯಾ ಅಂತ ಅಂದ್ಬಿಟ್ಟು ಹೇಳಿದ್ರು. ಪ್ರತಿಯೊಂದು ಮನೆಗೆ ಹೋಗಿ ಕೂಡ ಕೇಳ್ತಾ ಇದೀವಿ. ಕೇಳಿ ಅದನ್ನ ಮಾಡ್ತಿದ್ದಾರೆ. ಜೊತೆಗೆ ಏನು ಅಂದ್ರೆ ನಮ್ಮ ರಾಜ್ಯದಲ್ಲಿ ಕೊನೆ ಗಡಿ ಇರೋದ್ರಿಂದ ಇವತ್ತು ರಾಜ್ಯದಲ್ಲಿ ಸೆಂಟ್ರಿ ಇದೆ ಅಂತ ತಿಳ್ಕೊತೀವಿ. ಯಾಕೆಂದ್ರೆ ಅದೇ ತರ ನಮ್ಗೆ ವ್ಯವಸ್ಥೆ, ಬಸ್ಸಿನ ವ್ಯವಸ್ಥೆ ಇರ್ಬೋದು, ರಸ್ತೆ ವ್ಯವಸ್ಥೆ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಕರೆಂಟ್ ವ್ಯವಸ್ಥೆ ಇರ್ಬೋದು, ಪ್ರತಿಯೊಬ್ಬರಿಗೂ ಹಳ್ಳಿನಲ್ಲಿ ಪ್ರತಿಯೊಂದು ವ್ಯವಸ್ಥೆನೂ ಕೂಡ ಆಗಿರುತ್ತೆ. ಇದಕ್ಕೆಲ್ಲ ಕಾರಣ ಬಂದು ಡಿ.ಕೆ. ಸುರೇಶ್ ಅವರು, ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಕಾಂಗ್ರೆಸ್ ಪಾರ್ಟಿ. ಸರ್ ನನ್ನ ಹೆಸರು ಮುತ್ತುರಾಜ್ ನಾಯ್ಕ ಅಂತ ಅಂದ್ಬಿಟ್ಟು ಬನ್ನಿ ಮಕ್ಕೋಡ್ಲು ಪಂಚಾಯತಿ ಉಪಾಧ್ಯಕ್ಷರು.